ಅಲ್ಲ ಬಿಂಬಿಸೋದಕ್ಕೇನೆ ಚುನಾವಣೆಗೋಸ್ಕರ ಇನ್ನೆಂತಕ್ಕೆ ಮಾಡ್ತಾರೆ? ಚುನಾವಣೆ ಮುಂದಿಡ್ಕೊಂಡೇ ಮಾಡಿರೋದು. ಅವ್ರು ಏನಾದ್ರು ಪಾಸ್ ಆಗಿದ್ದಿದ್ರೆ ನೋಡಿ ನಾವು ಮಾಡಿದ್ದೀವಿ ಅಂತೇಳಿ ಅದನ್ನ ಹೋಗಿ ಕೇಳೋರು. ಈಗ ಇವ್ರು ವಿರೋಧಿ ಅಂತೇಳಿ ಹೇಳ್ಕೊಳ್ಳೋದು ಇಷ್ಟೇ ಇವ್ರ ಕೆಲಸ. BJP ಅವ್ರು ಏನಾದ್ರು ಭಾವನಾತ್ಮಕ ಬಿಟ್ಟು ಇನ್ನೇನಾದ್ರು ಕೇಳ್ಕೊಂಡು ಮಾಡ್ಕೊಂಡಿದ್ದಾರೆ. ಅದೇ ಅವ್ರ ಚಾಳಿ ಇವತ್ತು ಕೂಡ ಮಾಡ್ತಾರೆ, ಅದು ಕಂಟಿನ್ಯೂ ಮಾಡ್ತಾರೆ. ಯಾವುದೇ ಒಂದು ಕಾನೂನು ಮಾಡಬೇಕಾದ್ರೆ ಸಮಾಧಾನದಿಂದ ಎಲ್ಲರಿಗೂ ಆಗಬೇಕು. ಅದು ಅವ್ರ ಸಬಲೀಕರಣ. ಯಾಕೆ ನಾವು ಗ್ಯಾರಂಟಿ ಕೊಡ್ಬೇಕಾದ್ರೆ 2,000 ರೂಪಾಯಿ ಕೊಟ್ಟಿಲ್ವ? ಯಾರಿಗೆ ಕೊಟ್ವಿ? ಅದನ್ನ ನಿಮಗೆ ಕೊಟ್ವಾ? ಹೆಣ್ಮಕ್ಳಿಗೆ ತಾನೇ ಕೊಟ್ಟಿರೋದು. ಸಬಲೀಕರಣ ಮಾಡಬೇಕಾದ್ರೆ ಈ ಥರ ರೀತಿಯಲ್ಲಿ ಉದಾಹರಣೆ ಕೊಟ್ಟು ಅದನ್ನು ಅನುಷ್ಠಾನ ಆಗ್ತಕ್ಕಂಥ ರೀತಿಯಲ್ಲಿ ಮಾಡಿದಾಗ ಹೆಣ್ಮಕ್ಳಿಗೂ ಕೂಡ ಉಪಯೋಗ ಆಗಬೇಕು. ಶಕ್ತಿ ಯೋಜನೆ ಉಪಯೋಗ ಆಗಬೇಕು. ಇಂಥ ಕಾರ್ಯಕ್ರಮಗಳು ಕೊಡಬೇಕು. ಅದು ಭಾಳ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಇದನ್ನು ಭಾಳ ಒಂದು ಗೌರವ. ಇಡೀ ಭಾಷಣ ಮಾಡಿದರು, ನಾನು ನೋಡಿದೆ. BJP ಅವರೆಲ್ಲ ದೊಡ್ಡ ದೊಡ್ಡ ನಾಯಕರು ನಾಯಕಿಯರು ಮಾತಾಡಿರೋದು ನೋಡಿಬಿಟ್ರೆ ಅದರೊಳಗೆ ಏನು ಇತಿಹಾಸ ಸೃಷ್ಟಿ ಇಡೀ ವರ್ಲ್ಡಲ್ಲಿ ಎಲ್ಲ ಆಯಿತು. ಯಾಕೆ ಪ್ರಿಪ್ರೇಷನ್ ಎಲ್ಲಿ ಮಾಡ್ಕೊಂಡು? ಅದೇ ಹೇಳಿದ್ದು ನಾನು ಯಾರ್ಯಾರ ಬಗ್ಗೆ ಅಂತ ನಾನು ಹೇಳ್ಕೊಂಡು ಅವರು ದೊಡ್ಡವ್ರನ್ನೇ ಅಂತ ಮಾಡ್ಬೇಕು. ಅದನ್ನು ಮಾಡೋ ಕೆಲಸ ಇಲ್ಲ. ಹಾಂ ಮಿಸ್ ಅಲ್ಲ, ಕಾನೂನಾತ್ಮಕವಾಗಿ ಮಾಡಬೇಕಲ್ಲ. ನೀವು ಹಂಗೆ ಮಾಡಬೇಕು ಅಂತ ಹೇಳಿದ್ರೆ ಕಾನೂನಲ್ಲಿ ಒಳಗೇನಿದೆ ಯಾವ ರೀತಿ ಮಾಡಬೇಕು ಅಂತೇಳಿ ರಿಸರ್ವೇಷನ್ಸ್ ಯಾರ್ಯಾರಿಗೆ ಕೊಡ್ತೀರಾ? ಅದು ಡೀಪರ್ ಚರ್ಚೆ ಮಾಡಬೇಕಲ್ವಾ? ನಾನು ಯಾಕೆ ಅದ್ರ ಬಗ್ಗೆ ಮಾತಾಡಲ್ಲ ಅಂದರೆ, ಈಗ ನಮ್ಮದು ರಿಕ್ರೂಟ್ಮೆಂಟ್ ಯಾಕೆ ನಿಲ್ಲಿಸಿದ್ದೀವಿ ನಾವು? ಇಂಟರ್ನಲ್ ರಿಸರ್ವೇಷನ್ಸ್. ಸೊ ಎಲ್ಲರಿಗೂ ಇಂಟರ್ನಲ್ ರಿಸರ್ವೇಷನ್ಸ್ ಇರ್ತದಲ್ಲ, ಎಲ್ಲದ್ರ ಬಗ್ಗೆ ಚರ್ಚೆ ಮಾಡಬೇಕು. ಆಮೇಲೆ ಫಸ್ಟ್ ಕಾನೂನು ಮಾಡಿ ಆಮೇಲೆ ಬಿಲ್ ತರೋದಂತ ಇವರು ಹಿಂದಿನ ದಿವಸ. ಅದು ಯಾರು ಹೇಳ್ಕೊಟ್ಟಾರೆ ಇವರಿಗೆ? BJP ಅವ್ರಿಗೆ ಮಾತ್ರ ಈ ಥರ ದುರ್ಬುದ್ಧಿ ಇರೋದು. ಮಾಡಬೇಕಾದ್ರೆ ಆ ಕಾನೂನಿಂದ ನಿಜವಾಗ್ಲೂ ಹೆಣ್ಮಕ್ಳಿಗೆ ಕೆಲವರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿದರೆ ಐ ಥಿಂಕ್ ವಿಲ್ ಹ್ಯಾವ್ ಟು ರಿಯಲಿ ಅದು ರೆಸ್ಪಾನ್ಸಿಬಿಲಿಟಿ ಆಗ್ತದೆ. ಯಾರು ವಿರೋಧಿ ಅಂತ ಹೇಳಲ್ಲ, ಅವ್ರು ಬಿಂಬಿಸೋಕ್ಕೆ ಏನು ಈಗ ಮಾಡ್ತಾರೆ, ಬೀದಿಯಲ್ಲಿ ಹೊಯ್ಕೊಳ್ತಾರೆ, ಅವೆಲ್ಲ ಏನಿಲ್ಲ. ಅದು ಈ ಗ್ಯಾಸ್ ಸಿಲಿಂಡರ್ ಆಗೋ ಟೈಮಲ್ಲೂ ಕೂಡ ಶೋಭಾ ಕಾರಂದ್ಲೆ ಅವರು ಇದೇ ಕೆಲಸ ಮಾಡಿದ್ದು. ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡಿಬಿಟ್ರು ಅಂತೆಲ್ಲ 10 ರೂಪಾಯಿ 15 ರೂಪಾಯಿ ಮಾಡಿದ್ದಕ್ಕೇನೆ ಆ ರೋಟಿ ಗಿಟ್ಟಿ ಎಲ್ಲ ರೋಡಲ್ಲಿ ಬಂದು ಮಾಡಕ್ಕೆ ಹೋದ್ರು. ಈಗ ಹುಡ್ಕೊಂಡು ಬಂದರೂ ಸಿಗಲ್ಲ. ಯಾಕೆಂದ್ರೆ ಗ್ಯಾಸ್ ಸಿಲಿಂಡರ್ ಸಿಗಲ್ಲ, ಅವರು ಸಿಗಲ್ಲ. ಮುಸ್ಲಿಂ ನಾಯಕರ ಮೇಲೆ ಆಗ್ತಾ ಇರುವಂತಹ ಕ್ರಮಗಳ ಬಗ್ಗೆ ಈಗ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿದ್ದಾವೆ. ನಾನು ಇದನ್ನೆಲ್ಲ ಹೈಕಮಾಂಡು ಮತ್ತು ರಾಜ್ಯಾಧ್ಯಕ್ಷರು ಅವ್ರ ವ್ಯಾಪ್ತಿಗೆ ಬಿಡ್ತದೆ. ಮೋಸ್ಟ್ಲಿ ಅವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಅವ್ರ ವಿವೇಚನಕ್ಕೆ ಬಿಟ್ಟುಬಿಡ್ತೀನಿ. ಬಿಕಾಸ್ ನಾನು ಯಾವಾಗಲೂ ಕೂಡ ಪಕ್ಷದ ಬಗ್ಗೆ ಮತ್ತು ಈ ಇಂಟರ್ನಲ್ಲು ಈ ಏನು ಬೇರೆ ಬೇರೆ ವಿಚಾರಗಳಿದ್ದಾವೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಅದೆಲ್ಲ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ, ನಾನು ಅದರಿಂದ ದೂರ ಇರ್ತೀವಿ. ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ ಸೂಕ್ಷ್ಮ ಇರ್ತದೆ ಇದು. ಮತ್ತು ಒಂದು ಹೇಳಿಕೆ ನಾನು ಕೊಟ್ಟು ಅದನ್ನು ಇನ್ನೊಬ್ಬರು ಅದನ್ನು ಬೇರೆ ಹೇಳೋದು ನಮ್ಮ ಪಕ್ಷದೊಳಗೆ ಹಾಗೇನಾದ್ರು ಇದ್ದರೆ ನಾನು ಪಕ್ಷದ ಒಂದು ಆಂತರಿಕ ವ್ಯವಸ್ಥೆ ಇದೆ ನಮಗೆ, ಅಲ್ಲಿ ಯಾವಾಗ ಹೇಳಬೇಕು ಯಾವ ಸಂದರ್ಭದಲ್ಲಿ ಅವಾಗ ನಾನು ಹೇಳ್ಕೊಳ್ಬೇಕು ಇಷ್ಟಪಡ್ತೀನಿ. ಈಗ ರಾಜಣ್ಣವ್ರು ಹೇಳಿರೋದ್ರಿಂದ ಅವ್ರಿಗೆ ಹೋಗಿ ಕೇಳಿ ಅಮ್ಮ. ರಾಜಣ್ಣವರಾಗಲಿ ಇನ್ನೊಬ್ಬರಾಗಲಿ ಮಾತಾಡ್ತಕ್ಕಂಥದ್ದಕ್ಕೆ ಮಧು ಬಂಗಾರಪ್ಪ ಉತ್ತರ ಕೊಡೋದಿಲ್ಲ. ಯಾಕೆಂದರೆ ನಾನು ಕಾಂಗ್ರೆಸ್ಸಿಗೆ ನಮಗೊಂದು ಲಿಮಿಟೇಷನ್ ಇರ್ತದೆ, ಎಲ್ಲಿ ಏನು ಮಾತಾಡಬೇಕಂತ ಹೇಳಿ ಆ ಜವಾಬ್ದಾರಿಯಾಗಿ ನಾವು ಮಾಡ್ತೇವೆ ಅಂತ. ನಾನೇನು ಅವರು ಬೇರೆ ಪಕ್ಷದವರು ಅಂತ ಹೇಳಿಲ್ಲ. ರಾಜಣ್ಣವ್ರು ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು. ಅವ್ರ ಹೇಳಿಕೆ ವೈಯಕ್ತಿಕವಾಗಿರೋದ್ರಿಂದ ಅವರು ಉತ್ತರ ಕೊಡ್ಕೋತಾರೆ ಅವ್ರು ಕೇಳಿದಾಗ. ಇಲ್ಲ, ಇಟ್ಸ್ ಎ ವೆರಿ ಇಲ್ಲ ಅದು ಅವರು ಈಗ ಅಧ್ಯಕ್ಷರದ್ದು ಸ್ಟೇಟ್ಮೆಂಟ್ ನೋಡಿದೆ, ಯಡಿಯೂರಪ್ಪರು ಸ್ಟೇಟ್ಮೆಂಟು ಅವರು ಒಂಥರ ಬೇರೆ ರೀತಿಯಲ್ಲಿ ಇದೆಲ್ಲ ಹೀಗಾಗಬಾರ್ದಾಗಿತ್ತು. ಈಗ ನ್ಯಾಯಾಲಯಗಳು ಈ ಥರ ತೀರ್ಮಾನ ಮಾಡಿದಾಗ ಒಂದು ಕಡೆಗೆ ತಲೆ ಬಾಗಬೇಕಾಗ್ತದೆ, ಹೋರಾಟ ಮಾಡ್ತಕ್ಕಂಥ ಅವಕಾಶಗಳು ಸಿಕ್ಕಾಗ. ಯಾಕೆಂದರೆ ಇದು ಭಾಳ ಸೂಕ್ಷ್ಮ ಇರ್ತದೆ. ಸುಮಾರಷ್ಟು ಕುಟುಂಬದ ಬಗ್ಗೆ ಎಲ್ಲ ಇರೋದ್ರಿಂದ ನಾನು ಅದ್ರ ಬಗ್ಗೆ ಹೇಳೋದಕ್ಕಲ್ಲ. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಹಿಂಗೆ ಆಗಬಾರ್ದಾಗಿತ್ತು. ಈ ಎಪಿಸೋಡ್ಸೇ ಆಗಬಾರ್ದಾಗಿತ್ತು. ಈ 10-12 ವರ್ಷದಿಂದ ಏನಾಗಿದೆ ಸ್ಟಾರ್ಟಿಂಗಿಂದ ನಡೆದು ಇಲ್ಲಿವರೆಗೂ ಕೂಡ ನ್ಯಾಯಾಲಯ ಏನಾದ್ರು ಹೇಳಿದಾಗ ನಾವೇನೇ ಹೇಳಿದ್ರೂ ಅದು ನಮ್ಮನ್ನು ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ ಯಾವಾಗಲೂ ಕೂಡ. ಆದರೆ ಈ ಸಿಚುವೇಶನ್ ಆಗಬಾರ್ದಾಗಿತ್ತು. ಹುಷಾರಾಗಿರ್ಬೇಕಾಗ್ತದೆ ಎಲ್ಲರೂ ಕೂಡ ಯಾವುದೇ ಸಂದರ್ಭದಲ್ಲಿ ಅಂಥೇಳಿ ನಾನು ಅನ್ಸಕ್ಕೆ. ಹಂಗಂದ ತಕ್ಷಣ ಪರ ವಿರೋಧ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಇಟ್ಸ್ ಎ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಬಿಜೆಪಿ ಸತ್ಯಮೇವ ಜಯತೆ ಅಂತ ಟ್ವೀಟ್ ಮಾಡಿದ್ರು. ಎಷ್ಟು ಜನರನ್ನ ಅವರು ವಾಷಿಂಗ್ ಮಿಷಿನ್ಗೆ ಹಾಕಿ ಕ್ಲೀನ್ ಮಾಡ್ಕೊಂಡಿರಂತೆ ಓವರ್ ನೈಟ್ ಕೊಡ್ಬೇಕಾ? ಯಾರ್ಯಾರ ಮೇಲೆ ಎಷ್ಟೆಷ್ಟು, ಯಾರ್ಯಾರ ಮೇಲೆ ಮರ್ಡರ್ ಕೇಸ್ ಇದೆ,
ಇಡಿ ಕೇಸ್ ಇದೆ, ಇನ್ಕಮ್ ಟ್ಯಾಕ್ಸ್ ಇದೆ, ಅವ್ರನ್ನೆಲ್ಲರನ್ನೂ ವಾಷಿಂಗ್ ಮಿಷಿನಿಗೆ ಹಾಕಿ BJP ವಾಷಿಂಗ್ ಮಿಷಿನಿಗೆ ಈ ಥರ ನಿಮ್ಮ ಕಲರ್ ಇರೋ ಶರ್ಟ್ ಎಲ್ಲ ಬೆಳ್ಳಕ್ಕಾಗ್ಬಿಟ್ಟವ ಅವ್ರದ್ದು. ಲಿಸ್ಟ್ ಕೊಡ್ಲಾ ಅದನ್ನ? ಅದಕ್ಕೆ ಹೇಳಿದ್ದು BJP ಅವ್ರಿಗೆ ಏನು ಗೊತ್ತಾ, ಭಾವನಾತ್ಮಕ ಇದೆಲ್ಲ, ಅವರೆಲ್ಲ ಡೆವಲಪ್ಮೆಂಟ್ ನೋಡ್ಕೊಂಡು ಮಾಡೋದಿಲ್ಲ. ಅವರೆಲ್ಲ ಗ್ಯಾರಂಟಿ ವಿರೋಧ ಮಾಡಿದವರು ಮತ್ತು ಈ ಗ್ಯಾರಂಟಿ ಪರವಾಗಿ ಇನ್ನೂ ಬೇಕಾದ್ರೆ ಕೊಡ್ರಿ ಅಂತ. ಯಾಕೆಂದರೆ ಅವ್ರ ಮನೇಲಿರೋ ಡ್ರೈವರು ಆಳುಗಳೆಲ್ಲ ಇದರಲ್ಲೇ ಜೀವನ ಮಾಡ್ತಾ ಇರೋದು, ಅವರು ಕೂಡ ಸಂಬಳದಲ್ಲ. ಅದಕ್ಕೆ ಮಾತಾಡೋಕ್ಕೆ ನನಗೂ ಬರ್ತದೆ, ಬೇಡ ಇದೆಲ್ಲ ನ್ಯಾಯಾಲಯ ಇಂಥದ್ದೆಲ್ಲ ಆದಾಗ ಸೊಸೈಟಿಯಲ್ಲಿ ಈ ಥರ ಆಗಬಾರ್ದು, ಆ ರೀತಿ ನಾವು ನೋಡ್ಕೊಳ್ಬೇಕಾಗತ್ತೆ. ಅದೆಲ್ಲ ನಮ್ಮ ಜವಾಬ್ದಾರಿ, ಸಾಮಾನ್ಯ ಜನರ ಜವಾಬ್ದಾರಿ, ನಮ್ಮಂಥವ್ರು ಆಡಳಿತ ಮಾಡೋರ ಜವಾಬ್ದಾರಿ. ಕಾನೂನು ಕೂಡ ಒಂದು ಕಡೆಗೆ ಹುಷಾರಾಗಿರಬೇಕಾಗತ್ತೆ. ಮಾಧ್ಯಮ ನಿಮ್ಮಂಥವ್ರ ಮೂಲಕನೂ ಕೂಡ ಒಳ್ಳೆ ಮಾಹಿತಿ ಸಂದೇಶ ಹೋಗಲಿ, ಇಂಥ ಸಿಚುವೇಶನ್ಸ್ ಆಗಬಾರ್ದು ಅಂತೇಳಿ ಅಷ್ಟು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ.